ಲಯನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಹೈಕಮಾಂಡ್ ವರಿಷ್ಠರು ವರ್ತಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪುನರ್ರಚನೆಯ ಗುಂಗಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಉತ್ಸುಕರಾಗಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಅವರು ಹೆಚ್ಚುವರಿ ಹೊಣೆಗಾರಿಕೆ ಸಿಕ್ಕಿರುವ ಬೆನ್ನಲ್ಲೇ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಭಾರಿ ಮುಜುಗರ ಎದುರಾಗಿದ್ದು ಕರ್ನಾಟಕದಲ್ಲಿ ಪವರ್ ಶೇರಿಂಗ್ ಬಗ್ಗೆ ಚಿಂತನೆ ನಡೀತಿದೆ. ಏನಾಗಬಹುದು, ಏನೆಲ್ಲ ಪ್ರಮುಖ ಸುದ್ದಿಗಳಿದ್ದಾವೆ, ಅದನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಒಂದನೆಯ ಸುದ್ದಿ, ದೇವರಾಜ ಅರಸು ಅವರ ದೀರ್ಘಾವಧಿ ಸಿಎಂ ದಾಖಲೆ ಬ್ರೇಕ್ ಮಾಡಿದ ಬೆನ್ನಲ್ಲೇ ಬಜೆಟ್ ಮಂಡಿಸಲು ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧತೆ ಆರಂಭಿಸಿದ್ದಾರೆ. ಹಾಗೂ ಬಜೆಟ್ ಮಂಡನೆಗೂ ಮುನ್ನವೇ ಸಂಪುಟ ಪುನರ್ರಚನೆಯ ಮೂಲಕ ತಮ್ಮ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಲು ಯೋಚಿಸಿದ್ದಾರೆಂದು ಹೇಳಲಾಗ್ತಿದೆ. ಇದೇ ವಿಷಯದ ಬಗ್ಗೆ ಚರ್ಚಿಸಲು ಜನವರಿ 13ರಂದು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಈಗಾಗಲೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆ ಈ ವಿಷಯದ ಬಗ್ಗೆ ಚರ್ಚಿಸಿದ್ದಾರಂತೆ. ಒಂದು ವೇಳೆ ಪುನರ್ರಚನೆ ಇಲ್ಲದಿದ್ದರೆ ಕನಿಷ್ಠ 2 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಮೂಲಕ ಸಂಪುಟ ವಿಸ್ತರಿಸಲು ಸಿದ್ದರಾಮಯ್ಯ ಬಯಸುತ್ತಿದ್ದಾರೆ ಅಂತ ಚರ್ಚೆ ಆಗ್ತಿರುವಂಥದ್ದು. ನೋ ಡೌಟ್ ಡಿಕೆ ಶಿವಕುಮಾರ್ ಅವರ ಆಸೆ ಇರಾದೆ ಏನೇ ಇರಬಹುದು, ಆದರೆ ಹೈಕಮಾಂಡ್ ಯಾಕೋ ಸಿದ್ದರಾಮಯ್ಯ ಅವರನ್ನು ಬದಲಾಯಿಸೋದಕ್ಕೆ ಮನಸ್ಸು ಮಾಡ್ತಿಲ್ಲ, ಸ್ಪಷ್ಟವಾಗಿ ಕಾಣಿಸ್ತಿದೆ. ಯಾಕಂದರೆ ಅವರು ಬದಲಾವಣೆನೇ ಮಾಡೋದಾಗಿದ್ದರೆ ಈ ಅಸ್ಸಾಂ ಚುನಾವಣೆಗೆ ವೀಕ್ಷಕರಾಗಿ ಒಂದು ಇನ್ಚಾರ್ಜ್ ಆಗಿ ಡಿ ಕೆ ಶಿವಕುಮಾರ್ ಅವರನ್ನು ಕಳಿಸ್ತಾ ಇರಲಿಲ್ಲ. ಇಲ್ಲಪ್ಪ ನಾವು ಸಂಪುಟ ಪುನರ್ರಚನೆ ಮಾಡ್ತೀವಿ ಅನ್ನುವಂತಹ ಧೈರ್ಯವನ್ನೂ ಕೂಡ ಮಾಡ್ತಿಲ್ಲ. ಆದಾಗ್ಯೂ ಬಜೆಟ್ಗೂ ಮುಂಚೆನೇ ಇಬ್ಬರನ್ನು ಸಂಪುಟಕ್ಕೆ ತೆಗೆದುಕೊಳ್ಳುವ ಮೂಲಕ ಸಂಪುಟ ವಿಸ್ತರಣೆಯ ಒಂದು ಶಾಸ್ತ್ರ ಮುಗಿಸುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಿದ್ದಾರೆ. ಹೈಕಮಾಂಡ್ ಅತ್ಯಂತ ಎಚ್ಚರಿಕೆ ಹೆಜ್ಜೆಗಳನ್ನು ಇಡ್ತಿದೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆಯ ಚರ್ಚೆಯ ವಿಚಾರದಲ್ಲಿ. ಎರಡನೇ ಸುದ್ದಿ, ನಾಯಕತ್ವ ಬದಲಾವಣೆ ವಿಚಾರ ಇನ್ನೂ ಹೈಕಮಾಂಡ್ ಅಂಗಳದಲ್ಲಿದೆ, ಆದರೆ ಅಭಿಮಾನಿಗಳು ಮಾತ್ರ ಸೈಲೆಂಟ್ ಆಗಿಲ್ಲ. ಡಿಕೆಶಿ ಎಲ್ಲೇ ಹೋದ್ರೂ ಘೋಷಣೆಗಳು ಮೊಳಗ್ತಿವೆ. ಇದು ಕೆಪಿಸಿಸಿ ಕಚೇರಿ ಎದುರು ಕೂಡ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂಬ ಘೋಷಣೆಗಳು ಮೊಳಗ್ತಿವೆ. ಆದರೆ ಹೈಕಮಾಂಡ್ ಮಾತ್ರ ಡಿಕೆಶಿ ಅವರನ್ನು ಅಸ್ಸಾಂ ಚುನಾವಣೆಗೆ ಹಿರಿಯ ವೀಕ್ಷಕರನ್ನಾಗಿ ನೇಮಿಸಿದೆ. ಈ ನಿರ್ಧಾರ ಪಂಚರಾಜ್ಯಗಳ ಚುನಾವಣೆ ಮುಗಿಯುವವರೆಗೂ ಎಲ್ಲದಕ್ಕೂ ವಿರಾಮ ನೀಡುವ ಪರೋಕ್ಷ ಸಂದೇಶ ಎಂದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿದೆ. ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಹೇಳಿದ್ದನ್ನು ಕೇಳ್ತೀನಿ, ಅದನ್ನೇ ಮಾಡ್ತೀನಿ ಅಂತ ಹೇಳಿರುವುದು ಈ ಸಂದೇಶಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ. ಕಾರ್ಯಕರ್ತರಲ್ಲಿ ಹುರುಪಿದ್ರೂ ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಹಿಂಜರಿಕೆ, ಆತಂಕ, ಭಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಪದೇ ಪದೇ ಹೇಳಬಹುದು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ. ಈಗಾಗಲೇ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮುಗಿತು, ಜನವರಿನೂ ಬಂದ್ಬಿಟ್ಟಿದೆ, ಕ್ರಾಂತಿಗಳು ಇನ್ನೂ ನಿಂತಿಲ್ಲ. 6-9ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅಂತ ಅವರದ್ದೇ ಆಪ್ತ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆ ಕೊಟ್ಟಿದ್ದರು, ರಾಮನಗರದ ಶಾಸಕ. ಆದರೆ ಇದುವರೆಗೂ ಅಂತಹ ಯಾವ ಡೆವಲಪ್ಮೆಂಟ್ಸು ಕಾಣ್ತಿಲ್ಲ. ಈಗಾಗಲೇ ಅವರನ್ನು ವೀಕ್ಷಕರಾಗಿ, ಇನ್ಚಾರ್ಜ್ ಆಗಿ ಅಸ್ಸಾಂ ಚುನಾವಣೆಗೆ ಕಳಿಸ್ತಿರೋ ಸಂದರ್ಭ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಸುಲಭಕ್ಕೆ ಮುಖ್ಯಮಂತ್ರಿ ಆಗೋದು ಕಷ್ಟ. ಹೈಕಮಾಂಡ್ ಹೇಳಬೇಕು, ಸಿದ್ದರಾಮಯ್ಯ ಅವರನ್ನು ಒಪ್ಪಿಸಬೇಕು, ಇಲ್ಲ ಅವರ ವಿರುದ್ಧ ನಾನು ಬಂಡೆದ್ದು ಸಿಎಂ ಆಗ್ತೀನಿ ಅಂದರೆ ಅದು ಸಾಧ್ಯವೇ ಇಲ್ಲ ಸದ್ಯದ ಮಟ್ಟಿಗೆ. ಮೂರನೇ ಸುದ್ದಿ, ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಬಿಗ್ ಬಾಂಬ್ ಹಾಕಿದ್ದಾರೆ. ಕುಮಾರಸ್ವಾಮಿ ಅವರ ಧೋರಣೆ ನೋಡ್ತಿದ್ರೆ ಸದ್ಯದಲ್ಲೇ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ವಿಲೀನವಾಗುವ ಸಾಧ್ಯತೆ ಇದೆ ಅಂತ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಿಲೀನವಾದರೆ ನಮಗೂ ಒಳ್ಳೆಯದೇ, ನಾವು ನೇರವಾಗಿ ಬಿಜೆಪಿ ಜೊತೆ ಹೋರಾಟ ಮಾಡಬಹುದು, ಆಗ ಆಟಕ್ಕೆ 3 ಪಕ್ಷ ಅಂತ ಲೆಕ್ಕಕ್ಕೆ ಬರೋದಿಲ್ಲ, 2 ಪಕ್ಷ ಅಂತ ಬರುತ್ತೆ, ಯಾವ ಗೊಂದಲವೂ ಇರೋದಿಲ್ಲ ಅಂತ ವ್ಯಂಗ್ಯವಾಡಿರುವಂಥದ್ದು. ರಾಜಕೀಯದಲ್ಲಿ ಕುಮಾರಸ್ವಾಮಿ ಅವರಿಗಿಂತ ಹೆಚ್ಚಿನ ಅನುಭವ ಇದೆ, ನಾನು ಸಿಎಂ ಆಗದೇ ಇರಬಹುದು, ಆದರೆ ಆಡಳಿತದ ವಿಚಾರದಲ್ಲಿ ಅವರಿಗಿಂತಲೂ ಅನುಭವ ಹೊಂದಿದ್ದೇನೆ, ಅವರಿಂದ ಕಲಿಯುವ ಅಗತ್ಯ ನನಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಈ ಮಾತುಗಳಲ್ಲಿ ಒಂದಷ್ಟು ವಾಸ್ತವ ಇದ್ದಂತೆ ಕಾಣ್ತಿದೆ. ಯಾಕಂದರೆ ಎಲ್ಲೋ ಒಂದು ಕಡೆ 2028ರ ಚುನಾವಣೆಗೂ ಮುಂಚೆನೇ JDS-ಅನ್ನು BJPಯ ಭಾಗವಾಗಿ ಮರ್ಜ್ ಮಾಡಿಕೊಳ್ಳುವ ಪ್ರಯತ್ನಗಳು ನಡೀತಿದೆ. ಈಗಾಗಲೇ ಮಂಡ್ಯದಿಂದ ಒಂದು ಮೆಸೇಜ್ ಕೊಟ್ಟಿರುವಂಥದ್ದು ಸುಮಲತಾ ಅಂಬರೀಶ್ ಮತ್ತು ನಾರಾಯಣಗೌಡರು, ನಮಗೆ ಲೋಕಲಲ್ಲಿ ಮೈತ್ರಿ ಬೇಡ ಅಂತ. ಮಂಡ್ಯದ ಮಟ್ಟಿಗೆ JDS ಸ್ಟ್ರಾಂಗ್ ಇದೆ, ಆದರೆ JDSಗೆ ಟಕ್ಕರ್ ಕೊಡುವಂತಹ ಶಕ್ತಿ ಈ ಇಬ್ಬರು ನಾಯಕರನ್ನು ಒಟ್ಟುಗೂಡಿಸಿದ್ರೆ ಮಂಡ್ಯದಲ್ಲಿದೆ. 41 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳೇನೋ ಇತ್ತು, ಅದು ಈಗ ಪುನರ್ವಿಂಗಡಣೆ ನಂತರ ಹೆಚ್ಚಾಗಿರಬಹುದು ಅಥವಾ ಆಗಿಲ್ಲದೆ ಇರಬಹುದು.
ಆ ಪೈಕಿ ಕನಿಷ್ಠ 10 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳನ್ನು ಕಾಂಗ್ರೆಸ್ಗಿಂತ ಹೆಚ್ಚಿನ ಸ್ಥಾನಗಳನ್ನು ಈ ಸಲ BJP ಬೆಂಬಲಿತ ಈ ನಾಯಕರು ನಾರಾಯಣಗೌಡರು ಮತ್ತು ಸುಮಲತಾ ಅಂಬರೀಷ್, ಸಚ್ಚಿದಾನಂದ ಸೇರಿದಂತೆ ಎಲ್ಲರೂ ಕೂಡ ಪಡೀಬಹುದು. ಯಾಕಂದರೆ JDSನ ಸಹಮತ ಇಲ್ಲದೇನೆ ಸಚ್ಚಿದಾನಂದ ಅವರು ಇಂಡಿಪೆಂಡೆಂಟ್ ಆಗಿ ಗೆಲ್ಲುವಂತಹ ಸಾಧ್ಯತೆಗಳು ಎದ್ದು ಕಾಣ್ತಿರೋ ಸಂದರ್ಭದಲ್ಲಿ ಈ ರೀತಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ JDS ಮೈತ್ರಿ ಬೇಡ ಲೋಕಲ್ಲಿ ಅಂತ ಹೇಳಿಸೋ ಮೂಲಕ ಕೊನೆಯ ಗಳಿಗೆಗೆ JDSನವರೇ ಹೇಳಬೇಕು ಇಲ್ಲ ನಾವು ವಿಲೀನ ಆಗ್ತೀವಿ ಅನ್ನೋ ಮೆಸೇಜ್ ಕೊಡಬೇಕು ಅನ್ನುವಂತಹ ಒತ್ತಡವನ್ನು NDA ಕೂಟದಲ್ಲಿ BJP ಮಾಡ್ತಿದೆ ರಾಜ್ಯದ ಮಟ್ಟಿಗೆ. 28ಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಜಾತ್ಯತೀತ ಜನತಾದಳವನ್ನು ಕಟ್ಟಿ ಬೆಳೆಸಿದ ಅತ್ಯಂತ ಹಿರಿಯ ಮುತ್ಸದಿ ದೇವೇಗೌಡರು ಅಂತಹ ನಿರ್ಧಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡೋದಿಲ್ಲ ಅನ್ಸತ್ತೆ. 4ನೇ ಸುದ್ದಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕುರಿತು ಸಚಿವ ಜಮೀರ್ ಅಹಮದ್ ಖಾನ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಂ ಮತದಾರರಿದ್ದು ಈ ಉಪಚುನಾವಣೆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ನೀಡುವ ಕುರಿತು ಚರ್ಚೆ ನಡೆದಿದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ಚುನಾವಣೆ ವೇಳೆ ತಾವು ಯಾಕಂದರೆ 2023ರಲ್ಲೇನೆ ಈ ಚುನಾವಣೆಯನ್ನು ತಮ್ಮ ಕೊನೆಯ ಚುನಾವಣೆ ಅಂತ ಘೋಷಿಸಿದ್ರು. ದುರಾದೃಷ್ಟವಶಾತ್ ಅವರು ಲಿಂಗೈಕ್ಯರಾಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟ್ ನೀಡಿ ಅವರನ್ನು ಗೆಲ್ಲಿಸಿಕೊಂಡು ಬರುವುದಾಗಿ ಹೇಳಿದ್ದರಂತೆ. ಈ ಬಗ್ಗೆ ಹಲವು ಮುಖಂಡರು ನನಗೆ ವಿಡಿಯೋ ಕ್ಲಿಪ್ ತೋರಿಸಿದ್ದಾರೆ. ಈ ಭರವಸೆಯನ್ನು ಮುಂದಿಟ್ಟುಕೊಂಡು ಅನೇಕರು ನನ್ನನ್ನು ಭೇಟಿ ಮಾಡಿದ್ದಾರೆ. ಆದರೆ ಈ ಕುರಿತು ಅಂತಿಮ ನಿರ್ಧಾರವನ್ನು ಪಕ್ಷದ ಹಿರಿಯ ನಾಯಕರು ಕೈಗೊಳ್ಳಲಿದ್ದಾರೆ ಎಂದು ಜಮೀರ್ ಅಹಮದ್ ಖಾನ್ ಅವರು ಹೇಳಿರುವಂಥದ್ದು. ನೋಡಿ, ದಾವಣಗೆರೆ ದಕ್ಷಿಣದ ಒಟ್ಟು ಮತದಾರರ ಪಟ್ಟಿ ತೆಗೆದು ನೋಡಿದ್ರೆ ಅರ್ಧಕ್ಕಿಂತ ಹೆಚ್ಚು ಮುಸಲ್ಮಾನರಿದ್ದಾರೆ. ಸುಮಾರು 85,000 ಮುಸ್ಲಿಂ ಮತದಾರರಿದ್ದಾರೆ. ಆದಾಗ್ಯೂ ಕೂಡ ಅಲ್ಲಿ ಇದುವರೆಗೂ ಗೆಲ್ತಾ ಬರ್ತಿದ್ದಂಥದ್ದು ಇದೇ ಶಾಮನೂರು ಶಿವಶಂಕರಪ್ಪ ಅವರು. ಯಾಕಂದರೆ ಅಹಿಂದ ಅಂತ ಸುಮ್ಮನೆ ಹೇಳಿಬಿಟ್ಟು ಅಲ್ಪಸಂಖ್ಯಾತರನ್ನು ಒಂದು 7-8 ಕ್ಷೇತ್ರ ಅಥವಾ ಅವರು ಗೆಲ್ಲೋದು ಹೈಯೆಸ್ಟ್ ಅಂದರೆ 11 ಇತ್ತೀಚೆಗೆ ತೀರಾ ದೊಡ್ಡದಾಗಿ ನೋಡಿದ್ರೆ 11 ಕ್ಷೇತ್ರಗಳಲ್ಲಿ ಉಳಿದ ಕಡೆ ಅವ್ರಿಗೆ ಕೊಟ್ಟು ಅವಕಾಶ ಗೆಲ್ಲಿಸಿಕೊಳ್ಳುವ ಒಂದು ಪ್ರಯತ್ನ ಮಾಡಿದ್ರೆ ಅವರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಆ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಬೇಕಿದೆ. ದಾವಣಗೆರೆ ದಕ್ಷಿಣದಲ್ಲಿ ಒಂದು ವೇಳೆ ಅಲ್ಪಸಂಖ್ಯಾತರನ್ನು ನಿಲ್ಲಿಸಿದ್ರೆ ಆ ಕಡೆ GM ಸಿದ್ದೇಶ್ವರ ಅವರ ಕುಟುಂಬವನ್ನು ತಂದು ನಿಲ್ಲಿಸ್ಕೊಂಡ್ರೆ ಪರೋಕ್ಷವಾಗಿ ಆ ಕಡೆ ಟರ್ನ್ ಆಗಿಬಿಡಬಹುದು. ಆಗಲೂ ಕೂಡ ಅಲ್ಲ. ಆದರೆ ಕಾಂಗ್ರೆಸ್ನ ನಾಯಕರು ತುಂಬ ಶ್ರದ್ಧೆ ಮತ್ತು ಕಾಳಜಿಯಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಬಂದರೆ ಅಹಿಂದ ಅನ್ನೋ ಮಾತಿಗೆ, ಆ ಸಿದ್ಧಾಂತಕ್ಕೆ, ಆ ಮತಗಳಿಂದ ಗೆದ್ದಂತಹ ಸರ್ಕಾರಕ್ಕೆ ಬೆಲೆ ಮತ್ತು ಗೌರವ ಇರುತ್ತೆ. ಅದನ್ನು ಮೀರಿ ಹಿಂದುಳಿದವರ ಪಟ್ಟಿಯಲ್ಲಿ ಸಾಕಷ್ಟು ಸಮಾಜಗಳ ಮತಗಳು ಕೂಡ ಅಲ್ಲಿದೆ. ಮುಸ್ಲಿಂ ಜೊತೆಯಲ್ಲಿ ಇನ್ನುಳಿದಂತಹ ದಲಿತ ಮತ್ತು ಹಿಂದುಳಿದ ಸಮಾಜದ ಮತಗಳು ಕೂಡ ಅಷ್ಟೇ ಸಂಖ್ಯೆಯಲ್ಲಿದೆ. 80,000 ಇವರಿದ್ದರೆ ಇವರು 80,000 ಇದ್ದಾರೆ. ಆದರೆ ಯಾರಿಗೆ ಅವಕಾಶ ಮಾಡಿಕೊಡ್ತಾರೋ ಗೊತ್ತಿಲ್ಲ. 5ನೇ ಸುದ್ದಿ, ಸರ್ಕಾರ ಬಂದು 3 ವರ್ಷ ಆಗ್ತಿದ್ರು ಬಡವರಿಗೆ ಮನೆ ಕೊಡಲಾಗುತ್ತಿಲ್ಲ ಎಂದು ತಮ್ಮದೇ ಪಕ್ಷದ ವಿರುದ್ಧ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ತಿರುಗಿ ಬಿದ್ದಿದ್ದಾರೆ. ಪರೋಕ್ಷವಾಗಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ವೇಳೆ 100ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಮನೆ ಕಟ್ಟಲು ತಲಾ 1.25 ಲಕ್ಷ ಸಹಾಯಧನ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಇನ್ನು ಶಿವಗಂಗಾ ಹೇಳಿಕೆ ಪಕ್ಷದೊಳಗೆ ಭಾರೀ ಚರ್ಚೆಗೆ ಕಾರಣವಾಗಿದೆ. ಆದರೆ ಈ ಆರೋಪವನ್ನು ಜಮೀರ್ ನಿರಾಕರಿಸಿದ್ದಾರೆ. ಸ್ಲಂಬೋರ್ನ 1.8 ಲಕ್ಷ ಮನೆಗಳನ್ನು ಸೇರಿ 2.3 ಲಕ್ಷ ಮನೆಗಳನ್ನು ಹಂಚಿಕೆ ಮಾಡಿದ್ದೇವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 1.5 ಲಕ್ಷ, ರಾಜ್ಯದಿಂದ ಸಾಮಾನ್ಯರಿಗೆ 1.25 ಲಕ್ಷ, SC STಗೆ 2 ಲಕ್ಷ ನೀಡುತ್ತಿದ್ದೇವೆ. ಈಗಾಗಲೇ 36,789 ಮನೆಗಳನ್ನು ನೀಡಿದ್ದೇವೆ. ಈ ತಿಂಗಳು 42,345 ಮನೆಗಳನ್ನು ಹಂಚಿಕೆ ಮಾಡುತ್ತೇವೆ ಎಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಶಿವಗಂಗಾ ಬಸವರಾಜು ಅನ್ನುವಂತಹ ಅತ್ಯಂತ ಹಿರಿಯ ನಾಯಕರ ಈ ಹೇಳಿಕೆಯನ್ನು ಕಾಂಗ್ರೆಸ್ನ ನಾಯಕರು ಎಷ್ಟರ ಮಟ್ಟಿಗೆ ತಗೋತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕಂದರೆ ಶಿವಗಂಗಾ ಬಸವರಾಜು ಅವರು ಅದೃಷ್ಟಕ್ಕೆ ಗೆದ್ದವರು ಅನ್ನೋದನ್ನು ಅವರದ್ದೇ ಶಾಸಕರು ನಾಯಕರು ಈಗ ಮಾತಾಡ್ತಿರುವಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಈ ನವ ಯುವ ಶಾಸಕ ಮುಂದಿನ ಚುನಾವಣೆಯಲ್ಲಿ ಕಷ್ಟ ಸಾಧ್ಯ ಅನ್ನೋ ಚರ್ಚೆಗಳಿರೋ ಸಂದರ್ಭದಲ್ಲಿ ಅವರು ಮನೆಗಳ ಬಗ್ಗೆ ಮಾತಾಡ್ತಾರೆ. ಅದೇನು ತಪ್ಪಿಲ್ಲ, ಮನೆಗಳನ್ನು ಕೊಡಬೇಕು, ಕೊಡಿಸ್ಕೋಬೇಕು. ಇವರು ಕೂಡ ಪಟ್ಟು ಹಿಡಿದು ಶಾಸಕರಾಗಿ ಸಂಬಂಧಪಟ್ಟ ಇಲಾಖೆಯ ಸಚಿವರ ಮೂಲಕ ಗ್ರಾಂಟ್ ಮಾಡಿಸ್ಕೊಂಡು ಹೋಗಬೇಕು. 6ನೇ ಸುದ್ದಿ, ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಹಿರಂಗ ಹೇಳಿಕೆ ಬೆನ್ನಲ್ಲೇ ಬಿಜೆಪಿಯ ಮೈಸೂರು ಘಟಕದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಪ್ರತಾಪ್ ಸಿಂಹ ಹಾಗೂ ಮಾಜಿ ಶಾಸಕ ಹಾಲಿ ನಗರ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ ನಡುವೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಜಟಾಪಟಿಗೆ ಕಾರಣವಾಗಿದೆ. ಪ್ರತಾಪ್ ಸಿಂಹ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರುವ ಎಲ್ ನಾಗೇಂದ್ರ, ಚಾಮರಾಜ ಕ್ಷೇತ್ರದ ಟಿಕೆಟ್ ಯಾರಿಗೆ ಕೊಡಬೇಕು ಎಂಬುದನ್ನು ಹೈಕಮಾಂಡ್ ತೀರ್ಮಾನಿಸುತ್ತದೆ. ಈ ಮೂಲಭೂತ ವಿಚಾರ ಅವರಿಗೆ ಗೊತ್ತಿರಬೇಕು.
ಅವರು ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿ, ಅವರು ಬೇರೆ ಊರಿನಿಂದ ಬಂದವರು, ನಾನು ಇದೇ ಊರಿನವನು, ನನ್ನ ಹುಟ್ಟೂರಲ್ಲೇ ನನ್ನ ಹೋರಾಟ ಎಂದು ನಾಗೇಂದ್ರ ಹೇಳಿದ್ದಾರೆ ಮತ್ತು 2028ರಲ್ಲೂ ಟಿಕೆಟ್ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಜಗಳ ಚಾಮರಾಜ ಕ್ಷೇತ್ರವನ್ನು BJP ತನ್ನ ಭದ್ರಕೋಟೆ ಕಳೆದುಕೊಳ್ಳುವ ಮಟ್ಟಕ್ಕೆ ತಗೊಂಡು ಹೋಗದೇ ಇದ್ದರೆ BJPಗೆ ಲಾಭ ಆಗಬಹುದು. ಆಗ ನೋಡಿದ್ರೆ ನಾಗೇಂದ್ರ ಅವರು ಅಲ್ಲಿ ಅರ್ಹರಿದ್ದಾರೆ ಪ್ರತಾಪ್ ಸಿಂಹ ಅವರಿಗಿಂತ. ಅವರು ಈಗ ನಿರುದ್ಯೋಗಿ ಇರಬಹುದು, ಅವರಿಗೆ ಬೇರೆ ಅವಕಾಶಗಳಿದೆ. ಒಂದು ಚರ್ಚೆಯ ಪ್ರಕಾರ ಹಾಸನದಲ್ಲಿ ಪ್ರಭಾವಿ BJP ನಾಯಕರೊಬ್ಬರು ಯಾರಿದ್ದಾರೆ, ಹಾಲಿ ಶಾಸಕರು, ಅವರ ಕ್ಷೇತ್ರವನ್ನೇ ಅವರಿಗೆ ತೆರವು ಮಾಡಿ ಕೊಡುವಂತಹ ಸಾಧ್ಯತೆಗಳಿದೆ. ಇದರ ಮಧ್ಯೆ ಅವರು ಯಾಕೆ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಆಂತರಿಕವಾಗಿ ಒಂದು ಕ್ಷೇತ್ರದಲ್ಲಿ ಈ ಥರ ಕಚ್ಚಾಟ ಶುರುವಾಗ್ಬಿಟ್ರೆ, ಚುನಾವಣೆ ಇನ್ನೇನು 2 ವರ್ಷ ಇದೆ, ಶುರುವಾಗ್ಬಿಟ್ಟಿದೆ ಕಾವು. ಇಂತಹ ಸಂದರ್ಭದಲ್ಲಿ ಮತದಾರರಿಗೆ, ಕಾರ್ಯಕರ್ತರಿಗೆ ರಾಂಗ್ ಮೆಸೇಜ್ ಹೋಗಬಾರದು. 7ನೇ ಸುದ್ದಿ, JDS ಜಿಲ್ಲಾ ಘಟಕದ ವತಿಯಿಂದ ಜನವರಿ 24ರಂದು ಹಾಸನದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಎಂದು ಮಾಜಿ ಶಾಸಕ ಹಾಗೂ JDS ಜಿಲ್ಲಾಧ್ಯಕ್ಷ KS ಲಿಂಗೇಶ್ ತಿಳಿಸಿದರು. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದು, ಶಾಸಕ HD ರೇವಣ್ಣ ಅಧ್ಯಕ್ಷತೆಯಲ್ಲಿ ಜನವರಿ 24ರಂದು ಮಧ್ಯಾಹ್ನ 1 ಗಂಟೆಗೆ ಸಮಾವೇಶ ಏರ್ಪಡಿಸಲಾಗಿದೆ. ಮಾಜಿ ಪ್ರಧಾನಿ HD ದೇವೇಗೌಡ, ಕೇಂದ್ರ ಗೃಹ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಹಲವು ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ. 2 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಈ ಹಿನ್ನೆಲೆ ಎಲ್ಲ ತಾಲೂಕುಗಳಲ್ಲೂ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. 2028ರ ಚುನಾವಣೆಯಲ್ಲಿ ತಮ್ಮ ಭದ್ರಕೋಟೆ ಉಳಿಸಿಕೊಳ್ಳಲು ಈಗಿನಿಂದಲೇ ಸಿದ್ಧತೆ ಆರಂಭಿಸಿದ್ದಾರೆ. ಕೇಳಿ ದೇವೇಗೌಡರ ಜಿಲ್ಲೆ ಅಲ್ಲೊಂದು ಸಮಾವೇಶ, ಬೃಹತ್ ಸಮಾವೇಶ ನಡೆಯುತ್ತೆ ಅಂದರೆ 2 ಲಕ್ಷ ಅನ್ನುವಂಥದ್ದು ನಂಬರೇ ಅಲ್ಲ. ಹಾಗೆ ನೋಡಿದ್ರೆ ಅದು 5 ಲಕ್ಷದ ತನಕ ಮುಟ್ಟಬೇಕು. ಅದು JDSನ ತಾಕತ್ತು, ದಳಪತಿಯ ತಾಕತ್ತು. 8ನೇ ಸುದ್ದಿ, ಮಹಾರಾಷ್ಟ್ರದ ಅಂಬರ್ನಾಥ್ನಲ್ಲಿ ಬದಲಾವಣೆ ಪರ್ವ ಶುರುವಾಗಿದೆ. BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ನಿಂದ ಅಮಾನತುಗೊಂಡಿದ್ದ 12 ಕೌನ್ಸಿಲರ್ಗಳು BJP ಪಕ್ಷಕ್ಕೆ ಸೇರಿದ್ದಾರೆ. ಕೌನ್ಸಿಲರ್ಗಳು BJP ಸೇರುತ್ತಾರೆಂದು ನಿನ್ನೆ ತಡರಾತ್ರಿಯಷ್ಟೇ BJP ರಾಜ್ಯಾಧ್ಯಕ್ಷ ರವೀಂದ್ರ ಚೌಹಾಣ್ ಘೋಷಿಸಿದ್ರು ಮತ್ತು ಈ ಕ್ರಮವು ಅಧಿಕಾರಕ್ಕಾಗಿ ಅಲ್ಲ, ಅಭಿವೃದ್ಧಿಗಾಗಿ ಎಂದು ಸ್ಪಷ್ಟನೆ ಕೊಟ್ಟಿದ್ರು. ಇನ್ನು ಡಿಸೆಂಬರ್ 20ರಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ನಂತರ ಕಾಂಗ್ರೆಸ್ನೊಂದಿಗೆ BJP ಅಂಬರ್ನಾಥ್ ವಿಕಾಸ್ ಅಘಾಡಿ ಬ್ಯಾನರ್ ಅಡಿಯಲ್ಲಿ ಮೈತ್ರಿ ಮಾಡಿಕೊಂಡಿತ್ತು. ಅಂಬರ್ನಾಥ್ ಮುನ್ಸಿಪಲ್ ಕೌನ್ಸಿಲ್ನಲ್ಲಿ ಅಧಿಕಾರ ಹಿಡಿದಿತ್ತು ಮತ್ತು ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಶಿವಸೇನೆಯನ್ನು ಹೊರಗಿಟ್ಟು BJP ಸರ್ಕಾರ ಈ ಒಂದು ಆಡಳಿತವನ್ನು ರಚಿಸಿತ್ತು. ಆದರೆ ಈಗ ಎರಡೂ ಪಕ್ಷಗಳಲ್ಲಿ ಒಂದು ಕಡೆ BJPಗೆ ಇರುಸುಮುರುಸಾಗ್ತಿದೆ. ಆದರೆ ಅವರಿಗೆ ಆಪರೇಷನ್ನೇ ಮುಖ್ಯ ಅನ್ನೋ ಕಾರಣಕ್ಕೋಸ್ಕರ ಅವರು ಸೈಲೆಂಟ್ ಆಗಿದ್ದಾರೆ, ನಗ್ನಗ್ತಾ ಮಾತಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಬಹುದೊಡ್ಡ ಮುಖಭಂಗ ಆಗಿದೆ. ಅವರದ್ದೇ ಗೆದ್ದಂತಹ ಕೌನ್ಸಿಲರ್ಗಳು ಕಾಂಗ್ರೆಸ್ ತೊರೆದು BJPಯನ್ನು ಸೇರಿರುವಂಥದ್ದು. 9ನೇ ಸುದ್ದಿ, ರಾಜಕೀಯ ಸಲಹಾ ಸಮಿತಿ ಐಪ್ಯಾಕ್ ಮತ್ತು ಪಶ್ಚಿಮ ಬಂಗಾಳ CM ಮಮತಾ ಬ್ಯಾನರ್ಜಿಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ED ದಾಳಿ ನಡೆಸಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆಯೇ ಕೋಲ್ಕತ್ತಾದ ಐಪ್ಯಾಕ್ ಕಚೇರಿಗೆ ದೌಡಾಯಿಸಿದ್ದ ದೀದಿ ಪ್ರಮುಖ ಮಾಹಿತಿಯುಳ್ಳ ಫೈಲ್ ಮತ್ತು ಹಾರ್ಡ್ ಡಿಸ್ಕ್ ಅನ್ನು ಹೊತ್ತೊಯ್ದಿದ್ದಾರೆ. ಹಸಿರು ಬಣ್ಣದ ಕಡತ ಹಿಡಿದು ಹೊರಬಂದಿದ್ದು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಇದೀಗ ಈ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿದೆ. ED ಮತ್ತು ಐಪ್ಯಾಕ್ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಪಶ್ಚಿಮ ಬಂಗಾಳ ಕಲ್ಲಿದ್ದಲು ಗಣಿಗಾರಿಕೆ ಹಗರಣ ಸಂಬಂಧ ದಾಳಿ ನಡೆಸಿರುವುದಾಗಿ ED ಹೇಳಿಕೊಂಡಿದೆ. ದಾಳಿ ಸಮಯದಲ್ಲಿ ಭೌತಿಕ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗಿದ್ದಾರೆಂದು ಆರೋಪಿಸಿದೆ. BJP ತನ್ನ ಎಷ್ಟರ ಮಟ್ಟಿಗೆ ತನ್ನ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಳ್ಳುತ್ತೋ ಅದು ಬಳಸ್ಕೊಳ್ತಿರುತ್ತೆ. ವಿಶೇಷ ಅಂದರೆ ತೆಲಂಗಾಣದಲ್ಲೂ ಇದೇ ರೀತಿ ಸುನೀಲ್ ಕನ್ನುಗೋಲು ಟೀಮ್ಗೆ TRS ತೊಂದರೆ ಕೊಟ್ಟಿತ್ತು. ರಾಜ್ಯದ ತನಿಖಾ ಸಂಸ್ಥೆಗಳ ಮೂಲಕ ಇದೇ ರೀತಿ ಟಾರ್ಗೆಟ್ ಮಾಡಿಸಿತ್ತು. ಫೈನಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ವೆಸ್ಟ್ ಬೆಂಗಾಳಲ್ಲಿ ಏನಾಗುತ್ತೆ? ಸದ್ಯದ ಮಟ್ಟಿಗೆ BJP ಕೂಡ ಒಳ್ಳೆ ರಿಸಲ್ಟ್ ಪಡಿಬಹುದು. ಆದರೆ ಮ್ಯಾಜಿಕ್ ನಂಬರ್ ಪಡೆಯೋದು ಈ ಕ್ಷಣಕ್ಕೂ ಸುಲಭದ ಮಾತಲ್ಲ BJPಗೆ. ಒಂದು ವೇಳೆ ಬಿಹಾರದ ರೀತಿಯಲ್ಲಿ 234ಕ್ಕೆ 200 ಗೆದ್ದುಬಿಟ್ಟು 34 ಮಾತ್ರ ವಿಪಕ್ಷಗಳಿಗೆ ಕೊಡೋ ರೀತಿಯಲ್ಲಿ ಏನಾದರೂ ಮ್ಯಾಜಿಕ್ ಆಗಿಬಿಟ್ರೆ ಏನು ಬೇಕಾದರೂ ಆಗಬಹುದು. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.